ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಂತಂದ್ರೆ ನಾನು ಒಂದು ಫ್ರೀ ಬ್ಲಾಗಿಂಗ್ ಮಾಡ್ತಾ ಇದ್ದೆ. ಸೊ ಬ್ಲಾಗರ್ ಅಲ್ಲಿ ಒಂದು ಬ್ಲಾಗ್ ಇದೆ ನಂದು. ಸೊ ಆ ಬ್ಲಾಗರ್ ಇಂದ ಇರುವಂತ ಒಂದು ಬ್ಲಾಗ್ ಇಂದ ನಾನು ಎಷ್ಟು ದುಡ್ಡನ್ನ ಅರ್ನ್ ಮಾಡ್ತೀನಿ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಾನು ಎಷ್ಟು ಕೆಲಸ ಮಾಡ್ತೀನಿ, ಅದರಿಂದ ಎಷ್ಟು ದುಡ್ಡು ಬರುತ್ತೆ, ಸೊ ಯಾವ ರೀತಿ ಜನರೇಟ್ ಆಗುತ್ತೆ, ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಇದರಲ್ಲಿ ಹೇಳುವಂತ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಸೊ ಅದನ್ನ ಗಮನ ಇಟ್ಟು ನೋಡಿ. ಸೊ ಅವಾಗ ಯಾಕಂತಂದ್ರೆ ನೀವೇನಾದ್ರೂ ಬ್ಲಾಗಿಂಗ್ ಮಾಡ್ತಿದ್ರಪ್ಪ ಅಂತಂದ್ರೆ ನಿಮ್ಗೆ 100% ಆಗಿ ಯೂಸ್ ಆಗುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನನ್ನ ಒಂದು ಬ್ಲಾಗ್ ಅನ್ನ ನಾನು ಓಪನ್ ಮಾಡಿದ್ದೀನಿ. ಸೊ ಇದು ಬ್ಲಾಗರ್ ಅಲ್ಲೇ ಇರೋದು. ಇಲ್ಲಿ ನೋಡ್ಬೋದು, ಒಂದೇ ನಿಮಿಷ. ಇಲ್ಲಿ ನೋಡ್ಬೋದು .blogspot.com. ಸೊ ಇದರಲ್ಲಿ ನನ್ನ ಒಂದು ಅರ್ನಿಂಗ್ಸ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ. ಆಡ್ಸ್ ಕೂಡ ಇದರಲ್ಲಿ ರನ್ ಆಗ್ತಾ ಇದೆ, ನೀವು ನೋಡ್ಬೋದು ಕೂಡ. ಸೊ ಇದೇನಪ್ಪಾ ಅಂತಂದ್ರೆ ನಾನು ಇದರಲ್ಲಿ ಜಾಸ್ತಿ ಕೆಲಸ ಅಂತೂ ಮಾಡಲ್ಲ. ಸೊ ನನ್ನ ಫಾಲೋವರ್ಸ್ಗೆಲ್ಲ ಗೊತ್ತಿದೆ, ಸೊ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಸೊ ನಾನು ಇದರಲ್ಲಿ ಜಾಸ್ತಿ ಕೆಲಸ ಮಾಡಲ್ಲ, ಯಾವಾಗ್ಲೂ ಒಂದ್ಸರಿ ಕೆಲಸ ಮಾಡ್ತಾ ಇರ್ತೀನಿ. ಬಟ್ ಏನಂತಂದ್ರೆ ನಾನು ನಿಮ್ಗೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೀನಿ. ಲಾಸ್ಟ್ ಪೋಸ್ಟ್ ಯಾವಾಗ ಹಾಕಿದ್ದು, ಅದಕ್ಕಿಂತ ಮುಂಚೆ ಪೋಸ್ಟ್ ಯಾವಾಗ ಹಾಕಿದ್ದು, ಸೊ ಎಷ್ಟು ಗ್ಯಾಪ್ ಅಲ್ಲಿ ಇದೆ, ಸೊ ಅದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೀನಿ. ಅರ್ನಿಂಗು ಕೂಡ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಈ ಒಂದು ಏನಿದೆ ಇದು ಬ್ಲಾಗ್. ಸೊ ಇದು ಬ್ಲಾಗರ್ ಅಲ್ಲಿ ಇದೆ. ಬೇಕಂತಂದ್ರೆ ನಾನು ಬ್ಲಾಗರ್ ಅನ್ನ ಓಪನ್ ಮಾಡ್ಬಿಟ್ಟು ತೋರಿಸಿದ್ದೆ. ಸೊ ಇದು ಲಾಸ್ಟ್ ಹಾಕಿದ್ದು ಪೋಸ್ಟ್ ಯಾವಾಗಪ್ಪ ಅಂತಂದ್ರೆ ಏಪ್ರಿಲ್ 10ಕ್ಕೆ. ಅದಕ್ಕಿಂತ ಮುಂಚೆದು ಮಾರ್ಚ್ 26ಗೆ. ಸೊ ಈ ರೀತಿಯಾಗಿ ನಾನು ತುಂಬಾ ಗ್ಯಾಪ್ ಮಾಡ್ಬಿಟ್ಟು ಇದರಲ್ಲಿ ನಾನು ಅವಾಗ ಒಂದು ಪೋಸ್ಟ್ ಗಳನ್ನ ಹಾಕ್ತೀನಿ ಅಷ್ಟೇ. ಯಾಕಂದ್ರೆ ಇದು ಆಡ್ಸೆನ್ಸ್ ಕೂಡ ಅಪ್ರೂವ್ ಇದೆ. ಬಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಟೈಮ್ ಸಿಗಲ್ಲ. ಸೊ ಟೈಮ್ ಸಿಕ್ಕಾಗ ಅವಾಗ್ಲಾದ್ರೂ ಒಂದೊಂದನ್ನ ನಾನು ಪೋಸ್ಟ್ ಗಳನ್ನ ಹಾಕ್ತಾ ಇರ್ತೀನಿ. ಸೊ ಇದರಲ್ಲಿ ನಾನು ನಿಮ್ಗೆ ಟ್ರಾಫಿಕ್ ಕೂಡ ತೋರಿಸ್ತೀನಿ. ನೋಡ್ಬೋದು 1-2 ಟ್ರಾಫಿಕ್ ಅಷ್ಟೇ ಬರುತ್ತೆ. ಸೊ 1-2 ಟ್ರಾಫಿಕ್ ಬರುತ್ತೆ, ಹಂಗಾದ್ರೆ ದುಡ್ಡು ಎಷ್ಟು ಬರ್ಬೋದು. ಸೊ ಇದು ನೋಡ್ಬೋದು, ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಕ್ಕಾಗಿಂದ $1.53 ಇಲ್ಲಿ ಅರ್ನಿಂಗ್ ಆಗಿದೆ ಅಷ್ಟೇ. ಸೊ ಇದರಲ್ಲಿ ನಾನು ಏನ್ ಮಾಡ್ತಿದ್ದೀನಪ್ಪ ಅಂತಂದ್ರೆ ಈ ಒಂದು ಬ್ಲಾಗ್ ಏನಿದೆ, ಸೊ ಈ ಬ್ಲಾಗ್ ಅನ್ನ ನಾನು ಅಂದ್ರೆ ನನ್ನ ಯಾರಾದ್ರೂ ಸಬ್ಸ್ಕ್ರೈಬರ್ಸ್ಗೆ ಕೊಡ್ಬೇಕು ಅಂತ ಪ್ಲಾನ್ ಇದೆ. ಸೊ ನೋಡೋಣ ಫ್ಯೂಚರ್ ಅಲ್ಲಿ. ಸೊ ಫ್ಯೂಚರ್ ಅಲ್ಲಿ ಪ್ಲಾನ್ ಇತ್ತಪ್ಪ ಅಂತಂದ್ರೆ 100% ಆಗಿ ಈ ಒಂದು ಬ್ಲಾಗ್ ಏನಿದೆ ಇದನ್ನ ನಾನು ಖಂಡಿತ ಒಬ್ಬ ಸಬ್ಸ್ಕ್ರೈಬರ್ಸ್ಗೆ ನಾನು ಕೊಟ್ಟೆ ಕೊಡ್ತೀನಿ. ಸೊ ಅದಕ್ಕೋಸ್ಕರ ವೇಟಿಂಗ್. ಏನಪ್ಪಾ ಅಂತಂದ್ರೆ ನನ್ನ ಚಾನಲ್ ಬೇಗ ಮಾನಿಟೈಸೇಷನ್ ಆಯ್ತಪ್ಪ ಅಂತಂದ್ರೆ ನಾನು ಬೇರೆ ಬೇರೆ ಪ್ಲಾನ್ಸ್ ಇದೆ. ಸೊ ಆ ಪ್ಲಾನ್ಸ್ ಗಳನ್ನ ನಾನು ಮಾಡಬಹುದು. ಸೊ ಇಷ್ಟು ಎಷ್ಟು ಪೋಸ್ಟ್ ಇದೆ ಅಂತ ನೋಡ್ಬೋದು ನೀವು. 34 ಪೋಸ್ಟ್ ಇದೆ. ಸೊ 34 ಪೋಸ್ಟ್ ಗೆ ಆಡ್ಸೆನ್ಸ್ ಅಪ್ರೂವ್ ಇದೆ. ಅದೇ ರೀತಿ ನೀವು ಕೆಲಸ ಮಾಡಿದ್ರಪ್ಪ ಅಂತಂದ್ರೆ 100% ಕೆಲಸ ಅಂದ್ರೆ 100% ಆಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇದರಲ್ಲಿ ದುಡ್ಡನ್ನ ಮಾಡ್ಬೋದು. ಬಟ್ ಏನಂತಂದ್ರೆ ಎಷ್ಟೊಂದು ಅರ್ನಿಂಗ್ಸ್ ಏನಕ್ಕೆ ಕಮ್ಮಿ ಇದೆ. ಸೊ ಅರ್ನಿಂಗ್ಸ್ ಏನಕ್ಕಪ್ಪ ಕಮ್ಮಿ ಇದೆ ಅಂತಂದ್ರೆ ನೀವು ಡೈಲಿ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಅರ್ನಿಂಗ್ಸ್ ಬರುತ್ತೆ. ಅಂತಂದ್ರೆ ಡೈಲಿ ಕೆಲಸ ಮಾಡಬೇಕು, ಡೈಲಿ ಪೋಸ್ಟ್ ಗಳನ್ನ ಹಾಕ್ಬೇಕು, 1, 2, 3. ಸೊ ಹಾಕ್ತಾ ಇರಬೇಕು. ಅದೇ ರೀತಿ ಕೀವರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೀವರ್ಡ್ಸ್ ಗಳನ್ನ ಎಷ್ಟು ಹಾಕ್ತೀರಾ ಅಷ್ಟು ರೀಚ್ ಕೂಡ ಆಗುತ್ತೆ. ಸೊ ಇದರಲ್ಲಿ ರೀಚ್ ಇದೆ, ಇಲ್ಲ ಅಂತಲ್ಲ. ಯಾಕಂತಂದ್ರೆ ಇದು ಹಳೆ ಬ್ಲಾಗು. ಸೊ ನಾನ್ ನಿಮ್ಗೆ ಬೇಕಂತಂದ್ರೆ ಸರ್ಚ್ ಕನ್ಸೋಲ್ ಅನ್ನ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು, ಸರ್ಚ್ ಕನ್ಸೋಲ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ಮಂತ್ ಅಲ್ಲಿ ಆಲ್ಮೋಸ್ಟ್ ಒಂದು 10 ವೆಬ್ ಕ್ಲಿಕ್ಸ್ ಆಗಿದೆ, ಅಂತಂದ್ರೆ ಸರ್ಚ್ ಕ್ಲಿಕ್ಸ್ ಆಗಿದೆ. ಸೊ ಪರ್ಫಾರ್ಮೆನ್ಸ್ ಗೆ ಹೋಗೋಣ. ಇಲ್ಲಿ ನೋಡ್ಬೋದು 10 ಕ್ಲಿಕ್ಸ್ ಇದೆ, 18 ಇಂಪ್ರೆಷನ್ಸ್ ಇದೆ. ಸೊ ಆಲ್ಮೋಸ್ಟ್ 55.6% CTR ಇದೆ, ಕ್ಲಿಕ್ ಥ್ರೂ ರೇಟ್ ಇದೆ. ಅದೇ ರೀತಿ 2.7 ಅವರೇಜ್ ಪೊಸಿಷನ್ ಅಲ್ಲಿ ಇದೆ. ಅಂದ್ರೆ ಈ ಒಂದು ಗೂಗಲ್ ಅಲ್ಲಿ ಅವರೇಜ್ ಪೊಸಿಷನ್ ಅಂತ ಅದು ನಾವು ತಿಳ್ಕೊಬಹುದು. ಸೊ ಆ ಪೊಸಿಷನ್ ಅಲ್ಲಿ ಅದಿದೆ. ಸೊ ಅದಕ್ಕೋಸ್ಕರ ಇದೇನಪ್ಪಾ ಅಂತಂದ್ರೆ ರ್ಯಾಂಕಿಂಗ್ ಇಲ್ಲ. ಸೊ ಇದರಲ್ಲಿ 100% ಆಗಿ ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ರ್ಯಾಂಕಿಂಗ್ ಆಗೇ ಆಗುತ್ತೆ. ಸೊ ನೀವು ಬ್ಲಾಗಿಂಗ್ ಮಾಡ್ತಿದ್ರಪ್ಪ ಅಂತಂದ್ರೆ ನಿಮ್ಗೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಎಷ್ಟು ಬ್ಲಾಗ್ ಪೋಸ್ಟ್ ಗಳನ್ನ ಹಾಕ್ತಿರಲ್ಲ ಅಷ್ಟು ನಿಮ್ಗೆ ಏನಪ್ಪಾ ಅಂತಂದ್ರೆ ಸರ್ಚಸ್ ಆಗುತ್ತೆ, ವಿಸಿಟರ್ಸ್ ಬರ್ತಾರೆ, ಅವರೇ ನಿಮ್ಗೆ ಫ್ಯೂಚರ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕಂಟಿನ್ಯೂ ಕೂಡ ಆಗ್ಬೋದು. ಸೊ ಅದಕ್ಕೋಸ್ಕರ ಏನ್ ಮಾಡಿ ಅಂತಂದ್ರೆ ಡೈಲಿ ಬೇಸಿಸ್ ಮೇಲೆ ವರ್ಕ್ ಮಾಡಿ. ಡೈಲಿ 1, 2, 3 ಪೋಸ್ಟ್ ಗಳನ್ನ ಹಾಕ್ತಾ ಇರಿ. ಸೊ ಹಾಕ್ತಾ ಇದ್ರಪ್ಪ ಅಂತಂದ್ರೆ 100% ಆಗಿ ರೀಚ್ ಆಗೇ ಆಗುತ್ತೆ. ಟ್ರೆಂಡಿಂಗ್ ಕಂಟೆಂಟ್ ಅನ್ನ ಸರ್ಚ್ ಮಾಡಿ, ಕೀವರ್ಡ್ ರಿಸರ್ಚ್ ಮಾಡಿ, ಕೀವರ್ಡ್ ಮೇಲೆ ಕೆಲಸ ಮಾಡಿ, ಆಮೇಲೆ ಪೋಸ್ಟ್ ಗಳನ್ನ ನೀವು ಹಾಕಿ. 100% ಆಗಿ ರೀಚ್ ಆಗೇ ಆಗುತ್ತೆ. ಸೊ ಹಾಕಿದ ಕೂಡಲೇ ಒಂದು 20 ಪೋಸ್ಟ್ ಗಳನ್ನ ಹಾಕಿ ನೀವು ಗೂಗಲ್ ಆಡ್ಸೆನ್ಸ್ ಗೆ ಅಪ್ರೂವ್ ಮಾಡ್ತೀರಾ, ಗೂಗಲ್ ಆಡ್ಸೆನ್ಸ್ ಗೆ ಅಪ್ಲೈ ಮಾಡ್ತೀರಾ. ಬಟ್ ಅದೇನಪ್ಪಾ ಅಂದ್ರೆ ರಿಜೆಕ್ಟ್ ಆಗುತ್ತೆ. ಸೊ ಗೂಗಲ್ ಆಡ್ಸೆನ್ಸ್ ಸಿಗ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 6 to 1 year ವರೆಗೂ ಕೆಲಸ ಮಾಡಿ. ಸೊ ಅದರ ಒಂದು
ಏನೊಂದು ಗೈಡ್‌ಲೈನ್ಸ್ ಇದೆ, ಆ ಗೈಡ್‌ಲೈನ್ಸ್ ಪ್ರಕಾರ 1 ಇಯರ್ ವರೆಗೂ ಕೆಲಸ ಮಾಡಿ. 1 ಇಯರ್ ವರೆಗೂ ಕೆಲಸ ಮಾಡಿ ಆಮೇಲೆ ಅಷ್ಟೋ ಇಷ್ಟೋ ನಿಮ್ಗೆ ಟ್ರಾಫಿಕ್ ಬರೋದಕ್ಕೆ ಶುರು ಆದ ಮೇಲೆ ನೀವೇನ್ ಮಾಡ್ಬೋದು, ನಿಮ್ಮ ಒಂದು ಬ್ಲಾಗ್ ಅನ್ನ ಗೂಗಲ್ ಅಡ್ಸೆನ್ಸ್‌ಗೆ ಅಪ್ಲೈ ಮಾಡ್ಬೋದು. ಸೊ ಅವಾಗ ಏನಾದ್ರು ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದೇ ರೀತಿ ಟ್ರಾಫಿಕ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ 100% ಆಗಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಗೂಗಲ್ ಅಡ್ಸೆನ್ಸ್ ಅಪ್ರೂವ್ ಸಿಕ್ಕೇ ಸಿಗುತ್ತೆ. ಸೊ ಮೇನ್ ಬೇಕಾಗಿರೋದೇನು ಟ್ರಾಫಿಕ್. ಅದೇ ರೀತಿ ಟ್ರಾಫಿಕ್ ಬರ್ಬೇಕಂತಂದ್ರೆ ಕಂಟೆಂಟ್. ಕಂಟೆಂಟ್ ಏನಪ್ಪಾ ಅಂತಂದ್ರೆ ಒರಿಜಿನಲ್ ಕಂಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನೀವು ಫಾಲೋ ಮಾಡಿದ್ರಪ್ಪ ಅಂತಂದ್ರೆ 100% ಆಗಿ ನಿಮಗೆ ಏನಂತಂದ್ರೆ ಗೂಗಲ್ ಅಡ್ಸೆನ್ಸ್ ಅಪ್ರೂವ್ ಸಿಕ್ಕೇ ಸಿಗುತ್ತೆ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸೊ ಸಿಂಪಲ್ ಆಗಿ ನಾನು ಏನಪ್ಪಾ ಅಂತಂದ್ರೆ ನನ್ನ ಒಂದು ಫ್ರೀ ಬ್ಲಾಗಿಂಗ್ದು ಒಂದೊಂದು ಫ್ರೀ ಬ್ಲಾಗ್ದು ಎಷ್ಟು ಅರ್ನ್ ಆಗ್ತಾ ಇದೆ ಏನು ಅನ್ನೋದನ್ನ ನಾನು ಜಸ್ಟ್ ನಿಮಗೆ ತೋರಿಸಿದ್ದು ಅಷ್ಟೇ. ಸೊ ನಾನು ಕೆಲಸ ಮಾಡ್ತಾ ಇಲ್ಲ ಆದ್ರೂ ಅಷ್ಟೋ ಇಷ್ಟು ಅದರಲ್ಲಿ ಅರ್ನ್ ಆಗಿದೆ $1 ಏನೋ ಸಮಥಿಂಗ್ ಆಗಿದೆ. ಸೊ ಕೆಲಸ ಮಾಡಿದ್ರೆ ಇನ್ನೂ ಜಾಸ್ತಿ ಅದು ಇನ್ಕ್ರೀಸ್ ಆಗ್ಲೂಬಹುದು. ಸೊ ಇನ್ವೆಸ್ಟ್ಮೆಂಟ್ ಏನಪ್ಪಾ ಅಂತಂದ್ರೆ ಅದರಲ್ಲಿ ಟೈಮ್ ಅಷ್ಟೇ. ಸೊ ಟೈಮ್ ಕೊಡಕ್ ಆಗ್ತಿಲ್ಲ, ಅದಕ್ಕೋಸ್ಕರ ಅದು ಡೌನ್ ಆಗಿದೆ ಅಷ್ಟೇ. ಸೊ ನೋಡೋಣ ಫ್ಯೂಚರ್ ಅಲ್ಲಿ ಯಾರಿಗೆ ಅದು ಸಿಗುತ್ತೆ ಏನು ಅಂತ. ಸೊ ಇಷ್ಟು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.